ಯಾವುದೇ ಕ್ಲಾಸಿಕ್ ಕತೆಗಳು ಹಳೇದಾಗಲ್ಲ. ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ. ಅಥವಾ ಮಯೂರವನ್ನು ಯಾವತ್ತೂ ನಾವು ಹಳೆ ಸಿನಿಮಾ ಅಂತ, ಹಳೆ ಕಾಲದ ಕತೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ಟರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ಥರ ರೋಮಾಂಚಮ್ ಇರ್ಬೋದಾ, ಅದರ ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಮಾಡಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕತೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇವ್ರು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯಿತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೊಟ್ಟೆಯ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದ್ರೆ, ಜೆ ಪಿ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ, ಏನು ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ಗೆ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು, ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದರು, ಒಂದು ಲೆವೆಲಿಗೆ ಒಂದು ಕೆಲಸ ಮಾಡಿದರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್. ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವರೊಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದ್ದೆ, ಈ ಥರ ಆಯಿತು, ಬೇಜಾರಾಗುತ್ತಾ ನಿಮಗೆ ಅಂತ. ಅವರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋಕ್ಕೆ ಶುರು ಆಯಿತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆಯನ್ನು ಮಾಡೋಣ ಅಂತ. ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನು ಬೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ, ಓ ಹೌದಾ, ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದರೆ ಚಂದ ಅಂತ. ಸೊ ಈ ಕತೆ ಆ್ಯಕ್ಚುಲಿ ರೋಮಾಂಚಮ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚಮ್ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ. ಆದರೆ ಏನಂದರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನೋವಂಥ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ. ಅಂದರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೇದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ. ಆ ನಗುವಲ್ಲಿ ಏನು ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗ್ಬೋಯ್ತು ಅಂತ ಆ ಪ್ರಶ್ನೆಗಳೇ ಬರಲ್ಲ. ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೇಲರ್ ನೋಡ್ಬೇಕಾದ್ರೆ ತುಂಬ ಜನ ನೀವೇ ನಗಾಡಿದ್ರಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ ನನಗೆ. ಅಣ್ಣ ಚೆನ್ನಾಗಿದ್ದೀರಾ? ಇಲ್ಲ, ಅದು ಅವ್ರು ಆಮೇಲೆ ಅವರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರು ಅದನ್ನು. ಅದು ಆ್ಯಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು. ಆಮೇಲೆ ಫಸ್ಟ್ ಅಲ್ಲಿದ್ದರು, ಆಮೇಲೆ ಅವ್ರು ಮಾಡ್ತೀನಿ ಅಂದರು, ಆಮೇಲೆ ಅವ್ರು ಮಾಡಲಿಲ್ಲ, ಆಮೇಲೆ ಅವ್ರು ಬೇರೆ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ. ನಾವು ಈ ಕಡೆ ಬಂದು ತುಂಬ ಟೈಮ್ ತೊಗೊಂಡ್ರು. ಪಾಪ ಅವ್ರು ನನ್ನನ್ನು ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದರೆ ಅದು ಅವರ ಹೆಗ್ಗಳಿಕೆ. ತುಂಬ ಟೈಮ್ ಈ ಸಿನಿಮಾ ಆಗಬೇಕಿತ್ತು, ಆಗಿಲ್ಲ, ಆಗಬೇಕಿತ್ತು, ಆಗಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಬೇರೆ ಬೇರೆ ವಿಷಯಗಳು. ಬಟ್ ಆದರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾಯಿದ್ರು. ಪ್ರತಿ ದಿವಸ ಹೋದಾಗೆ ಬೆಟರ್ ಮಾಡ್ತಾಯಿದ್ರು. ಬಟ್ ಅದು ಅಷ್ಟು ಹೆಗ್ಗಳಿಕೆ ಅವ್ರಿಗೂ ಹೋಗ್ಬೇಕು. ಲಾಫಿಂಗ್ ಬುದ್ಧ ಅಲ್ಲ, ಇದು ಒಂದು ಮೊಟ್ಟೆ ಕಥೆ ಆದ್ಮೇಲೆ ಕರೆಕ್ಟ್. ಅಂದರೆ ಅದು ಸರ್, ಮನುಷ್ಯ ಅಂದಮೇಲೆ ಎಡವೋದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದರೆ, ಈ ಮೊಮೆಂಟಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ. ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಲೂ ಅನ್ಕೋಬೋದು. ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಲೂ ಅನ್ಕೋಬೋದು. ಅದೇ ಏನಾದರೂ ನಾ ಕಾಮಿಡಿಯೇ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ, ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ದೀರಾ ಅಂತ. ಹಾಗಾಗಿ ಇಲ್ಲಾಂದರೆ ಒಂದು ಗರುಡಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಹನಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡಗಮನ ಋಷಭವಾಹನ. ಟೋಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳೋ ಆಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡವಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡಬೇಕು ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಾವಂದರೆ ಯಾವತ್ತೂ ಕೂಡ ಒಂದು ಜಾನರನ್ನು ನಾವು ಅದು 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 ಹಾಗಲ್ಲ ಅಂತ ಅನಿಸುತ್ತೆ. ಅಂದರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು, ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗ ಆಗುತ್ತೆ. ಯಾವ್ದು ವರ್ಕ್ ಆಗುತ್ತೆ ಅದಕ್ಕಿಂತ ನಾವು ಬಂದಿದ್ದೇ ಸರ್, ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ಪಿಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮಗೆ ದುಡ್ಡು ಸಿಗ್ತಾ ಇರೋದೇನೆಂದರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂಥ ಪರಿಪಾಠ ಇದ್ದರೆ, ಗರುಡಗಮನ ಆದಮೇಲೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ. ಇದು ಹೊಸದು, ಇದು ಒಂದು ಮೊಟ್ಟೆಯ ಕತೆ ಅಲ್ಲ, ಇದು ಹೊಸದು. ಈ ಸ್ಕೇಲನ್ನು ನಾವು ಯಾವತ್ತೂ ಲೈಟ್ ಬುದ್ಧದಲ್ಲಿ ಅಚೀವ್ ಮಾಡಿಲ್ಲ. ಇಷ್ಟು ಜನಗಳನ್ನು ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರ, ಎಲ್ಲ ಒಂದೇ ಥರ ಅಂತ. ಸೊ
ನಮಗದು ವರ್ಕ್ ಆಗಲ್ಲ. ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪು ಲೊಕೇಶನ್ ಅಂತ. ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನು ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಬಿಂದಿ ಜೊತೆಗೊಂದು ಲೊಕೇಶನ್.